ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇವತ್ತು ಒನ್ ಡೇ ಟಾಸ್ಕ್ ಕೊಟ್ಟಿದ್ದಾರೆ ನಮಗೆ ಜೀ ವಾಹಿನಿಯಿಂದ. ನನಗೆ ಗೊತ್ತಿಲ್ಲದಿರೋ ಒಂದಷ್ಟು ಕೆಲಸನ ಮಾಡಿ ಅವ್ರ ಕಷ್ಟಗಳನ್ನ ತಿಳ್ಕೊಂಡು ಎಷ್ಟಾಗುತ್ತೋ ಅಷ್ಟು ದುಡಿಯೋಣ ಅಂತ ಮಲ್ಲೇಶ್ವರಂಗೆ ಬಂದಿದ್ದೀವಿ ಮಾರ್ಕೆಟ್ಗೆ. ಒಂದು ಅಜ್ಜಿ ಬಳೆ ಮಾರ್ತಾ ಇದ್ರು, ನೋಡಿ ಮಾತಾಡಿಸಿ ಕೆಲಸ ಕೇಳೋಣ ಅಂತ ಅನ್ನಿಸ್ತು. ನಂಗೆ ಎಷ್ಟು ಕೊಡ್ತೀರಿ? ಹೆಂಗ್ ಹಾಕೋದು ಬಳೆನ? ಅಕ್ಕ ಬಳೆ ತಗೊಳ್ಳಿ, ಬನ್ನಿ ಅಕ್ಕ. ಹಾಕುದಾ ಅಕ್ಕನ ಥರ? ಸರಿನಾ ಅಕ್ಕ? ಎಷ್ಟು ಇಸ್ಕೋಬೇಕಜ್ಜಿ? 120. ಹೆಣ್ಮಕ್ಳು ತುಂಬಾ ಬರ್ತಾ ಇದ್ರು, ಅದರಲ್ಲೂ ಮದುವೆ ಆಗಿರೋ ಹೆಣ್ಮಕ್ಳಂತೂ ತುಂಬಾ ಮುಗಿ ಬೀಳ್ತಾ ಇದ್ರು ಬಳೆ ಹಾಕ್ಸ್ಕೊಳ್ಲಿಕ್ಕೆ. ಭರ್ಜರಿ ಬ್ಯಾಚುಲರ್ಸ್ ನೋಡ್ತಾ ಇದ್ದೀರಾ? ನೋಡ್ತಾ ಇದ್ದಾರಾ? ಏನ್ ಹೆಸರು ನಿಮ್ದು? ಇವನ್ ಮಕ್ಳುಗಳು ಕೂಡ ತುಂಬಾ ಇಷ್ಟಪಟ್ರು. ಒಂದೇನ್ ತೋರಿಸುತ್ತೆ ಅಂದ್ರೆ ಬಳೆಗಳು ನಮ್ಮ ಸಂಸ್ಕೃತಿನ ಎತ್ತು ತೋರಿಸುತ್ತೆ. ಅಜ್ಜಿ ಈಗ ವ್ಯಾಪಾರ ಮಾಡಿದ್ದೀನಲ್ವಾ, ಸುಮಾರ ಮಾಡಿದ್ನಾ? 380 ರೂಪಾಯಿ ಮಾಡಿದ್ಯಾ? ನಂಗೆ ಎಷ್ಟು ಕೊಡ್ತೀರಿ? ಕಾಫಿ ಕೊಡ್ಕೊಪ್ಪ. ಓ ಥ್ಯಾಂಕ್ಸ್ ಅಜ್ಜಿ. ಎರಡು ಬೇಕಾ ಅಣ್ಣ? ಬನ್ನಿ ಅಣ್ಣ, ಎರಡು ಬೇಕಂತೆ. ತೋರಿಸ್ಬೇಕಾದ್ರೆ ನನಗೆ ಒಂದ್ಸಲ ಮನಸ್ಸಲ್ಲಿ ಒಂಥರ ಖುಷಿ ಆಗ್ತಾ ಇತ್ತು. ಅಂದ್ರೆ ಹೊಸ ಅನುಭವ. ಇದು ಇವತ್ತು ಗಗನ್ ಅವರು ಊರಲ್ಲಿ ಇದ್ದಾರೆ. ನನಗೆ ಬಂದಿರೋ ಲಾಭದಲ್ಲಿ ನಿಮಗೂ ಅರ್ಧ ಕೊಡ್ತೀನಿ, ಓಕೆನಾ? ಖಂಡಿತ. ಓಕೆ, 200 ರೂಪಾಯಿ ತಗೊಳ್ಳಿ. ಹಂಗೆ ಮಾಡ್ತಾ ಮಾಡ್ತಾ ಓಲೆ ಮಾರೋದು ಬಂತು. ಓಲೆ ತಗೊಳ್ಳಿ, ಬನ್ನಿ 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 ಬನ್ನಿ. ಇದು 100 ರೂಪಾಯಿ ತಂಗವ, ಓಕೆನಾ? ಒಳ್ಳೇದಾಗ್ಲಿ. ನಮಸ್ಕಾರ ಅಕ್ಕ, ಚೆನ್ನಾಗಿದ್ದೀರಾ? ನೋಡ್ತಾ ಇದ್ದೀರಾ? ಥ್ಯಾಂಕ್ಸ್ ಅಕ್ಕ. ಅದ್ರಲ್ಲಂತೂ ಒಬ್ರು ಸ್ಪೆಷಲಿ ಏಬಲ್ಡ್ ಕಿಡ್ ಬಂದಿದ್ರಲ್ಲಿ. ಆ ಮಗು ಅಂತೂ ನನ್ನ ಇಷ್ಟಪಟ್ಟು ನಾನೇ ಓಲೆ ಹಾಕೋ ಪ್ರಸಂಗ ಕೂಡ ಬಂತು. 200 ರೂಪಾಯಿ ಕೊಟ್ಟಿದ್ದಾರೆ. ಒಂದು ಕೆಲಸ ಕೊಡ್ತೀರಾ? ಏನ್ ಸರ್ ಹೇಳಿ. ಚಪ್ಪಲಿ ಶೂ ಮಾರೋದು ಹೇಳ್ಕೊಡ್ಬೇಕು ನೀವು. ಶೋರ್ ಡನ್ ಸರ್, ಆಯ್ತು. ಸೈಜ್ ಎಷ್ಟು ಸರ್ ಇದು? 9? 9 ಸೈಜ್. ಫ್ಲಾಟ್ಸಾ? ಆಗಲ್ವಾ? ಓ ಹೊಡೆದೇ ಬಿಡ್ತಾರೆ ಇವರು. ಕೊಡಿ. ಏನ್ರಿ ನಿಮ್ಮ ಹೆಸರು? ಹಿಂಗೆ ಹೊಡಿತಾರ ಬರೋ ಮಕ್ಕಳೆಲ್ಲ ಶೂ ಮಾರೋರ್ಗೆ? ಸರ್ ನಿಮ್ಮ ಕಡೆಯಿಂದ ನಮಗೆ 2690 ರೂಪಾಯಿ ಬಿಸ್ನೆಸ್ ಮಾಡಿದೆ ಸರ್ ಅದರಲ್ಲಿ ನಮ್ಮ ಕಡೆಯಿಂದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅಲ್ಲಿ ಹಾಗೆ ಮಾರ್ತಾ ಮಾರ್ತಾ ನಾವು ಪರ್ಸ್ ಎಲ್ಲ ವ್ಯಾಪಾರ ಮಾಡಕ್ ಹೋದ್ವಿ. ನೀವು ಅವಕಾಶ ಕೊಟ್ರೆ ನೀವು ಪ್ರೀತಿಯಿಂದ ಎಷ್ಟು ಬೇಕಾದ್ರೂ ಕೊಡ್ಬೋದು. ನಮ್ಗೆ ವ್ಯಾಪಾರ ಇಲ್ವಲ್ಲಪ್ಪ, ಎಲ್ಲಿ ವ್ಯಾಪಾರ ಮಾಡಿ? ಏನಪ್ಪ ವ್ಯಾಪಾರ ಆದ್ರೆ ಕೊಡ್ತೀನಪ್ಪ. ಭರ್ಜರಿ ಬ್ಯಾಚುಲರ್ಸ್ ಬ್ಯಾಗ್ ಬರೀ 450 ರೂಪಾಯಿ ಅಷ್ಟೇ ಒಂದು ಬ್ಯಾಗ್. 300 ರೂಪಾಯಿ ಬ್ಯಾಗ್ 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 ಬೈ ಮಾಡಿ. ಬ್ಯಾಗ್ ಏನಾದ್ರು ನೋಡ್ತಾ ಇದ್ದೀರಾ? ಇಲ್ವಾ? ಓಕೆ. ಹಿಂಗೆ ಒಬ್ಬ ಬೀದಿ ಬದಿ ವ್ಯಾಪಾರಿ ಪಾಪ ಅವ್ನ ಹೊಟ್ಟೆಪಾಡು ತುಂಬಿಸ್ಕೊಳಕ್ಕೆ ಎಷ್ಟೆಲ್ಲ ಕಷ್ಟಪಡಬೇಕು ಜೀವನದಲ್ಲಿ. ಒಂದ್ ಕಡೆ ನಿಂತು ವ್ಯಾಪಾರ ಮಾಡಕ್ಕೂ ತಯಾರಿರ್ಬೇಕು, ಬೀದಿಗಿಳಿಯಕ್ಕೂ ರೆಡಿ ಇರಬೇಕು, ಅಥವಾ ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡಕ್ಕೂ ರೆಡಿ ಇರಬೇಕು. ಇದಕ್ಕೆ ಬ್ಯಾಗ್ ಇಂಥ ಬ್ಯಾಗ್ ತಗೊಂಡು ಮಾರ್ತಾ ಇದ್ದೆ? ಏನು ಅಕ್ಕ, ಎಲ್ಲಾದ್ರಲ್ಲೂ ಗೆದ್ದಿರಮ್ಮ ನೀನು. ನೋಡಪ್ಪ, ಎಲ್ಲಾದ್ರಲ್ಲೂ ಗೆದ್ದಿಟ್ಟು ಈ ಬ್ಯಾಗ್ ಮರ್ರೆ 150 ಕೊಡ್ತೀನಿ. ನೀವು ನಿಯತ್ತಿಂದ ಬದುಕ್ತೀನಿ ಅಂತ ಹೋದ್ರೆ ಏನ್ ಮಾಡಿದ್ರು ತಪ್ಪಲ್ಲ ಜೀವನದಲ್ಲಿ. ಸರ್ ಈಗ ಬ್ಯಾಗ್ ಸೇಲ್ ಮಾಡಿದೆ, ಅದಕ್ಕೆ ಎಷ್ಟು ಕೂಲಿ ಕೊಡ್ತೀರಾ? ಕೊಡಿ ಸರ್. ತಗೊಳ್ಳಿ ಸರ್. 500 ರೂಪಾಯಿನಾ? ಓ ದೇವರು ಒಳ್ಳೆ ಮಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನಮಸ್ತೆ. ಕ್ಲೀನಾಗಿ ತೋರಿಸ್ಬೇಕು, ಕ್ಲೀನಾಗಿ ಗಿರಾಗಿ ಅಟೆಂಡ್ ಮಾಡಬೇಕು. ನೋಡಕ್ಕೆ ಇದೆಲ್ಲ ಲೇಟೆಸ್ಟ್ ಕಲೆಕ್ಷನ್. ಇಲ್ಲಿ ಸರ್ಗ್ ಬರುತ್ತೆ ಅಕ್ಕ. ಎಲ್ಲ ಯಾವ್ದು ತಗೊಂಡ್ರು 750 ಒಂದೇ ಪ್ರೈಸು. ಅಜ್ಜಿ ಬಂದಂತೂ ವ್ಯಾಪಾರಕ್ಕಂತೂ ಇಳ್ದೇ ಬಿಟ್ರು. ಆಗಲ್ಲಪ್ಪ, ಕೊಡಲ್ಲಪ್ಪ. ಅವ್ರು 800 ಹೇಳ್ತಾ ಇದಾರೆ, 1000 ಹೇಳ್ತಾ ಇದ್ದೀನಿ, ಬಿಡ್ತಾನೆ ಇಲ್ಲ. ನೀವೆಷ್ಟು ಕೇಳ್ತಿದ್ದೀರಿ ಅಕ್ಕ? ಅಜ್ಜಿ ನಿಮ್ ಕಾಲ ಹೊಟ್ಟೋಯ್ತು. ಎಲ್ಲ ಸೀರೆ ತರಬೇಕು ಪಾಪ, ಒಂದ್ ಕಡೆ ನಾವು ಮಾಡ್ಬೇಕು. ಹೇಳಿ. ಸೂಪರ್ ಅಜ್ಜಿ, ಬನ್ನಿ ಇಲ್ಲಿ, ಬನ್ನಿ ಇಲ್ಲಿ, ಬನ್ನಿ 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 ಬನ್ನಿ. ಹೆಣ್ಮಕ್ಳ ಜೊತೆ ಸೀರೆ ಶಾಪಿಂಗ್ ಹೋಗ್ಬಾರ್ದು ಅಂತ, ಅದು ನಿಜವಾಗ್ಲೂ ನಿಜ. ಮುಗಿಯೋದ ಕತೆ ಇದು. ಯಾವ ಸೀರೆ ಅಕ್ಕ? ಅಕ್ಕ ಒಂದು ಹೇಳಕ್ಕ ನೀನು, ಪಕ್ಕದ್ದು ಅಂತಿಲ್ಲ. ಇದಾ ಸರ್? ಕೆಲಸ ಎಲ್ಲ ಆಯ್ತು, ಖುಷಿ ಆಯ್ತಾ? ಖುಷಿ ಆಯ್ತು. ನಿಮ್ಗೆ ಎಷ್ಟು ಪ್ರೀತಿಯಿಂದ ಕೊಡೋಕ್ಕಾಗುತ್ತೋ ಅಷ್ಟು ಕೊಡಿ ಸರ್. 500 ರೂಪಾಯಿ ಗಿಫ್ಟ್ ಕೊಡ್ತೀನಿ, ಆಯ್ತಾ? ಫಸ್ಟ್ ಕ್ಲಾಸ್ ಆಗಿ
ಕಡೆಯದಾಗಿ ಎಲ್ಲ ಮುಗಿಸಿದ ಮೇಲೆ ಒಂದು ಕಪಲ್ ಮೀಟ್ ಮಾಡಿದ್ವಿ ಬಜ್ಜಿ ಅಂಗಡಿಲಿ. ಅಕ್ಕ ನನಗೆ ಒಂದಷ್ಟು ಕೆಲಸ ಕೊಡ್ತೀರಾ? ಕೊಡ್ತೀನಿ. ಹುಷಾರ್, ನಿಧಾನಕ್ಕೆ. ನಮಸ್ಕಾರ. ಹೆಂಗೆ ಬಜ್ಜಿ ಬೋಂಡ ಸಂಬಂಧ ಹೆಂಗ್ ಶುರು ಆಯ್ತು? ನಮ್ಮ ಮದುವೆ ಬಂದು ನಮ್ಮ ಸೋದರ ಮಾವ ಇವರು. ಹೌದಾ? ಲವ್ ಅಂಡ್ ಅರೇಂಜ್ ಮ್ಯಾರೇಜ್. ಈಗ ನೀವು ಬಜ್ಜಿ ಬೋಂಡ ಯಾಕೆ ಹಾಕ್ತಿದ್ರಿ? ಅವ್ರು ಗಾರ್ಮೆಂಟ್ಸ್ ಹೋಗೋದು ಸಾಲಲ್ವಾ? ಸಾಲಲ್ಲ, ಮಕ್ಕಳು, ಮನೆ ಬಾಡಿಗೆ, ಮನೆ, ನಾವು ಪಾರ್ಟ್ನರ್ ಅಂದಮೇಲೆ ಇಬ್ಬರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ನೋಡಿ, ಚಟ್ನಿ ಬೇಕಾ? 10 ರೂಪಾಯಿನಾ? ಎಷ್ಟು ವ್ಯಾಪಾರ ಆಯ್ತಕ್ಕ? ನೀವು ಬಂದ್ಮೇಲೆ ಒಂದು 250 ಆಗಿದೆ. ಗಗನ್ ಅವ್ರಿಗೆ ಇದು ಸರ್ಪ್ರೈಸ್ ಆಗಿರ್ಲಿ, ಅವ್ರಿಗೊಂದು ಖುಷಿ ಕೊಡ್ಲಿ ಅಂತ ದುಡ್ದಿದ್ದ ಹಣದಲ್ಲಿ ಅವ್ರಿಗೊಂದು ಸ್ವಲ್ಪ ಕೊಟ್ಟೆ. ಒಂದು ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ನಾನು, ಏನಾದರೂ ಮಾಡೋಣ ಅಂತ. ನೋಡ್ತೀರಾ ಏನಾಗುತ್ತೆ ಅಂತ. ಗಗನ, ಈ ಒಂದು ಎಫರ್ಟ್ಗೆ ಏನು ಹೇಳಕ್ ಇಷ್ಟಪಡ್ತೀರಿ? ಖುಷಿಗಿನ್ನ ಜಾಸ್ತಿ ನನಗೆ ಡ್ರೋನ್ ಪ್ರತಾಪ್ ಅವ್ರ ಮೇಲೆ ಪ್ರೌಡ್ ಜಾಸ್ತಿ ಆಗ್ತಿದೆ, ಹೆಮ್ಮೆ ಪಡ್ತಾ ಇದ್ದೀನಿ. ಸೊ ಅಂದರೆ ಮೊದಲನೇ ವಾರ ಅವ್ರು ಶೇಕ್ ಹ್ಯಾಂಡ್ ಕೊಡೋಕ್ಕೆ ಹೆದರ್ತಾ ಇದ್ರು. ಇವಾಗ ಹೆಣ್ಮಕ್ಳು ಬಳೆ ಕೈಯೆಲ್ಲ ಮುಟ್ಟಿ ಬಳೆ ಹಾಕಿದ್ದಾರೆ, ಅಂದರೆ ಒಳ್ಳೆ ರೀತಿಯಲ್ಲೇ. ಸೊ ಅಲ್ಲಿ ಯಾರೊಬ್ರು ಬಂದು ಹುಡುಗಿ ಶೇಕ್ ಹ್ಯಾಂಡ್ ಕೊಟ್ಟಾಗ ಹುಡುಗಿ ಶೇಕ್ ಹ್ಯಾಂಡ್ ಕೊಡ್ತಿದ್ರು. ಪರವಾಗಿಲ್ಲ, ಇಂಪ್ರೂವ್ ಆಗಿದ್ದಾರೆ ಅಂತ ನಂಗೆ ಖುಷಿ ಆಗ್ತಾ ಇತ್ತು. ಸೊ ಅಷ್ಟೇ ಅಲ್ಲದೆ ಅಂದರೆ ಪ್ರತಿಯೊಂದು ಕೆಲ್ಸಕ್ಕೆ ಪ್ರತಿಯೊಂದು ಡಿಫ್ರೆಂಟ್ ಶಾಪ್ಗೆ ಹೋದಾಗ ಅಲ್ಲಿ ಬ್ಲೆಂಡ್ ಆಗ್ತಾ ಇದ್ರು. ಸೊ ಬಟ್ಟೆ ಅಂಗಡಿ ಮಾರಕ್ಕೆ ಹೋದಾಗ ಇವರು ಮಾರ್ವಾಡಿನ ಬಟ್ಟೆ ಅಂಗಡಿ ಸೇಮ್ ಅವ್ರ ಥರನೇ ಮಾರ್ತಾ ಇದ್ದಾರೆ. ಚಪ್ಪಲಿ ಅಂಗಡಿಗೆ ಹೋದಾಗ ಸೇಮ್ ಅಲ್ಲೇ ಎಲ್ಲ ಕೆಲ್ಸಕ್ಕೂ ಅಷ್ಟು ನೀಟಾಗಿ ಬ್ಲೆಂಡ್ ಆಗ್ತಾ ಇದ್ರು. ಸೊ ಇವ್ರೊಳಗೆ ಆ ಕಲೆ ಕೂಡ ಇದೆ ಅಂತ ಗೊತ್ತಾಯ್ತು. ಚಪ್ಪಲಿ ಅಂಗಡಿಲಿ ಹೋದಾಗ ಯೂಶಲಿ ನಾವು ಚಪ್ಪಲಿ ಅಂಗಡಿಗೆ ಹೋದಾಗ ಎಲ್ಲ ನಮಗೆ ಚಪ್ಪಲಿ ಅವ್ರು ಹಾಕ್ಬೇಕಾದ್ರೆ ಒಂಥರ ಅನ್ಸುತ್ತೆ, ಅವ್ರ ಕೈಯಲ್ಲೆಲ್ಲ ನಮ್ಮ ಪಾದ ಕೊಟ್ಬಿಟ್ಟು ಚಪ್ಪಲಿ ಹಾಕ್ಸ್ಕೊಳಕ್ಕೆ. ಬಟ್ ಇವ್ರು ಅದನ್ನೆಲ್ಲ ಮಾಡಿದಾಗ ಸೊ ಇವ್ರ ಫ್ಯೂಚರ್ ವೈಫ್ ಎಷ್ಟು ಲಕ್ಕಿ ಅಪ್ಪ, ಅವರಿಗೋಸ್ಕರ ಇಷ್ಟೆಲ್ಲ. ಆಡಿಯನ್ಸ್ ಅಲ್ಲೇ ಅವ್ರ ಫ್ಯೂಚರ್ ವೈಫ್ ಕೂತಿಯಾರ ಅಂತ ಇಷ್ಟೊಂದು ಅಂತಲ್ಲ. ವೆಲ್ ಡನ್ ಪ್ರತಾಪ್, ಗುಡ್ ವರ್ಕ್. ಥ್ಯಾಂಕ್ ಯು ಗಗನ್. ಇಲ್ಲಿ ಒಟ್ಟಿನಲ್ಲಿ ಡ್ರೋನ್ ನಿಮ್ಮ ಮೆಂಟರ್ಗೋಸ್ಕರ ಕಷ್ಟಪಟ್ಟು ದುಡಿಮೆ ಮಾಡಿ ಎಫರ್ಟ್ ಹಾಕಿ ಬಂದಿರೋಂತಹ ಆ ಒಂದು ದುಡಿಮೆನ ಮೆಂಟರ್ ಹತ್ರ ಶೇರ್ ಮಾಡ್ಕೊಳ್ಳಿ. $2,900 ಆಗಿತ್ತು. ಅದರಲ್ಲಿ ಅಲ್ಲಿಗೆ ಸ್ವಲ್ಪ ಕೊಟ್ಟು 900 ರೂಪಾಯಿ. ಒಂದು ದಿನ ದುಡಿಮೆ ಮಾಡಿ ಕಷ್ಟಪಟ್ಟು ನಿನ್ಗೋಸ್ಕರ ದುಡಿದು ತಂದು ಕೊಟ್ಟೇನೆ. ಎಷ್ಟು ಪ್ರೆಷಿಯಸ್ ಈ ಮೂಮೆಂಟ್. ತುಂಬಾ ಪ್ರೀಶಿಯಸ್ ಇದು. 900 ರೂಪಾಯಿ ಕೂಡ. ಸೊ ಒಂಥರ 9,000 ಲೆಕ್ಕಕ್ಕೆ ಅನ್ಕೋಬಹುದು. ನನ್ನ ಹತ್ರ ಸದ್ಯಕ್ಕೆ ಇವಾಗ ವಾಚ್ ಕಟ್ಟಿಲ್ಲ ನಾನು, ನನ್ನ ಹತ್ರ ವಾಚ್ ಇಲ್ಲ. ಸೊ ಈ 900 50ನ ಸೊ ಸುಮ್ಮನೆ ಎತ್ತಿಟ್ಬಿಡ್ತೀನಿ. ಅಂದರೆ ಇದು ಒಂದು ಮೆಮೊರಿಗೋಸ್ಕರ ಒಂದು ವಾಚ್ ತಗೋಬೇಕು. ಅದು ಲೈಕ್ ಯಾವಾಗಲೂ ನೆನಪಿರುತ್ತೆ, ಪ್ರತಾಪ್ ಅವ್ರ ದುಡಿಮೆಯಿಂದ ಒಂದು ವಾಚ್ ತಗೊಂಡಿದ್ದು ಅಂತ. ಸೊ ಯಾವಾಗಲೂ ಕಟ್ಕೋತಿರ್ತೀನಿ, ಅದು ನೆನಪಾಗ್ತಾ ಇರುತ್ತೆ. ಟೈಮ್ ಕೂಡ ಚೆನ್ನಾಗಿರ್ಲಿ, ಅಷ್ಟು ಜನಕ್ಕೆಲ್ಲ ದಾನ ಮಾಡಿ ಬಂದಿದ್ದಾರಲ್ವಾ. ಸೊ ಅವ್ರದ್ದು ಒಂದು ಆಶೀರ್ವಾದ ಇರುತ್ತೆ ಈ ದುಡ್ಡು ಮೇಲೆ ಅಂತ. ಸೊ ಒಂದು ವಾಚ್ ತಗೊಂಡು ನನ್ನ ಟೈಮು ಚೆನ್ನಾಗಿರ್ಲಿ, ಇವ್ರ ಟೈಮು ಚೆನ್ನಾಗಿರ್ಲಿ ಅಂತ ಒಂದು ವಾಚ್ ತಗೊಂಡು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.